Hey, hello, what's up, guys? Welcome back to the video. You're watching the JRM Group channel. If you're new to my channel, please subscribe, share, like, and comment. Today, again, we have Ola S1 Pro third generation. I got a problem within 3 days of the delivery. The reality of Ola Gen 3. We will be seeing in this video the reality of the Ola S1 Pro Gen 3 model. Come, let's see. Before that, let's roll the intro. ದ ರಿಯಾಲಿಟಿ ಆಫ್ ಓಲಾ. ನೀವು ನೋಡ್ಬೋದು, ನನಗೆ 21st ವೆಹಿಕಲ್ ಈವ್ನಿಂಗ್ ಬ್ರೋಕ್ ಡೌನ್ ಆಯಿತು. ಆನ್ ಕೂಡ ಆಗ್ತಿರ್ಲಿಲ್ಲ, ಜಸ್ಟ್ ಡೆಡ್ ಆಗಿತ್ತು. ಬಟ್ ಬ್ಯಾಟ್ರಿ ಪರ್ಸೆಂಟೇಜ್ 79% ಇತ್ತಿನ್ನ. ವಿದಿನ್ 3 days ಆಫ್ ಡೆಲಿವರಿ ಈಗಾಗಿದೆ. ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನೈಟ್ ಅಲ್ಲೇ ಬಿಟ್ಟು ಬಂದು, ಆ್ಯಸ್ ನೀವು ಫೋಟೋ ನೋಡ್ದಂಗೆ. ಮಾರ್ನಿಂಗ್ ಹೋಗಿ ವೆಹಿಕಲ್ನ ಇನ್ನೊಂದ್ಸಲಿ ಚೆಕ್ ಮಾಡ್ದು, ಲೈಕ್ ಆನ್ ಆಗ್ತಿದೆಯಾ ಅಥವಾ ಚಾರ್ಜ್ ಎಲ್ಲ ಪ್ಲಗ್ ಮಾಡಿ ನೋಡ್ದು, ಚಾರ್ಜಿಂಗ್ನೆಲ್ಲ ಏನೂ ಆಗ್ತಿರ್ಲಿಲ್ಲ, ಫಂಕ್ಷನ್ ಆಗ್ತಿರ್ಲಿಲ್ಲ. ಆ್ಯಸ್ ಆಫ್ ದೇರ್ ವಾಸ್ ಟೂ ಮೆಥಡ್ಸ್ ಇತ್ತು ನನಗೆ ಆನ್ ಮಾಡೋದಕ್ಕೆ, ರೀಬೂಟ್ ಮಾಡೋದಕ್ಕೆ ವೆಹಿಕಲ್ನ. ದಿಸ್ ಈಸ್ ದ ಫಸ್ಟ್ ಮೆಥಡ್. ಟ್ರೈ ಮಾಡಿದೆ ರೀಬೂಟ್ ಮಾಡೋದಕ್ಕೆ ವೆಹಿಕಲ್ಸ್ನ, ಲೈಕ್ ರಿವರ್ಸ್ ಮತ್ತು ಪವರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಬೇಕು, ಲಾಂಗ್ ಪ್ರೆಸ್ ಮಾಡಬೇಕು. ಇದು ಕೂಡ ಆಗಲಿಲ್ಲ. ನೆಕ್ಸ್ಟ್ ಮೆಥಡ್ ಬಂದು ಬೂಟ್ ಸ್ಪೇಸು ರಿಮೂವ್ ಮಾಡಬೇಕಿತ್ತು. ಬೂಟ್ ಸ್ಪೇಸ್ನ ಓಪನ್ ಮಾಡಿ 2 ಕನೆಕ್ಟರ್ ಇದೆ, ಆ ಕನೆಕ್ಟರ್ನ ಅನ್ಪ್ಲಗ್ ಮಾಡಿ ಪ್ಲಗ್ ಮಾಡಿದ್ರೆ ರೀಬೂಟ್ ಆಗಬೇಕಾಯಿತು. ಬಟ್ ಇದು ಕೂಡ ಆಗಲಿಲ್ಲ. ಲಾಸ್ಟ್ ಚಾನ್ಸ್ ಇದ್ದಿದ್ದು ಇನ್ನೊಂದ್ಸಲಿ ರಿಬೂಟ್ ಮಾಡೋಣ ಅಂತ, ಬಟ್ ಅದು ಕೂಡ ಟ್ರೈ ಮಾಡ್ದು, ಏನೂ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಫೋನಿಂದ ಅನ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡ್ದೋ, ಆಗಲಿಲ್ಲ. ನೆಕ್ಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂದು ವೆಹಿಕಲ್ನ ಅಲ್ಲೇ ಬಿಟ್ಟು ಓಲಾ ಸರ್ವಿಸಿಗೆ ಕಾಂಟ್ಯಾಕ್ಟ್ ಮಾಡ್ದೋ. ಬಟ್ ಆ ಟೈಮಿಗೆ ನಮಗೇನೇ ಸರ್ವಿಸ್ ಸಿಗಲಿಲ್ಲ. ನೆಕ್ಸ್ಟ್ ಡೇ ವಿತಿನ್ 20 ಅವರ್ಸಲ್ಲಿ ನಮಗೆ ಕಾಲ್ ಬ್ಯಾಕ್ ಬಂತು ಟೆಕ್ನಿಷಿಯನಿಂದ, ಮತ್ತು ಟೆಕ್ನಿಷಿಯನ್ ಕೂಡ ಆ ಪ್ಲೇಸ್ನ ರೀಚ್ ಆಗಿ ವೆಹಿಕಲ್ನ ಚೆಕ್ ಮಾಡ್ತಿದ್ರು. ನೀವು ನೋಡ್ಬೋದು, ಲೈಕ್ ಸಾಫ್ಟ್ವೇರ್ ಗ್ಲಿಚ್ ಆಗಿತ್ತಂತೆ. ಇದು ಜನ್ರೇಷನ್ 3 ಆಗಿರೋದ್ರಿಂದ MOOS 5 ಇದೆ, ಏನೋ ಪ್ರಾಬ್ಲಮ್ ಆಗಿತ್ತು ಅಂದರು. ಬಟ್ ನೆಕ್ಸ್ಟ್ ಟೈಮಿಂದ ಆಗಲ್ಲ ಅಂತ ಹೇಳಿದ್ದಾರೆ. ನಾವು ಕೂಡ ಲೈಕ್ 60 to 70 ಕಿಲೋಮೀಟರ್ಸ್ ತಿರುಗಿ ಓಡಾಡಿಸ್ತು, ಲೈಕ್ 100+ ಕಿಲೋಮೀಟರ್ಸ್ ಓಡಿಸಾಡಿದ್ದೀನಿ ಇದುವರೆಗೂ. ಅದಾದ 3 days ಆದಮೇಲೆ ಏನೇ ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ. 80 ಮತ್ತು 90 ಟಾಪ್ ಸ್ಪೀಡ್ ಕ್ರೂಸ್ ಮಾಡಿದ್ದೀನಿ, ಇದುವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ. ನೋಡೋಣ, ಮುಂದೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಓಲಾ ಬಗ್ಗೆ, ಮತ್ತು ಡೀಟೇಲ್ ರಿವ್ಯೂ ಬರುತ್ತೆ ಇದೇ ಚಾನಲಲ್ಲಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಶಾರ್ಟ್ ವಿಡಿಯೋ about incident happened with me on generation 3 Pro 4 kilowatt. If you have faced any problem like me in generation 2, generation 3 or generation 1, comment down below. Full detailed video is coming soon. Before that, subscribe my YouTube channel. See you next video. Tata, bye bye.